ಧುರಂಧರ್ 2 ಶೂಟಿಂಗ್ ಮುನ್ನ ಓಂಕಾರ ಜಪ ರಣವೀರ್ ಸಿಂಗ್. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ರಣವೀರ್ ಸಿಂಗ್ ಒಬ್ಬ ಅಪ್ಪಟ ಶಿವಭಕ್ತ. ಧುರಂಧರ್ 2 ಸಿನಿಮಾ ಅಬ್ಜಾ ಪಾತ್ರಕ್ಕೆ ತಯಾರಾಗುವ ಅವರು ತಮ್ಮ ದಿನವನ್ನು ಓಂಕಾರ ಜಪಿಸುತ್ತಾ ಆರಂಭಿಸುತ್ತಾರೆ. ಸದ್ಯ ರಣವೀರ್ ಧುರಂಧರ್ ದಿ ರಿವೆಂಜ್ ಚಿತ್ರವನ್ನು ದೊಡ್ಡ ಯಶಸ್ಸಿನ ಖುಷಿಯಲ್ಲಿದ್ದಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಇನ್ನೆಟ್ನ 1000 ಕೋಟಿ ಕ್ಲಬ್ ಸೇರಿದೆ. ದೇಶದಾದ್ಯಂತ ಅಬ್ಜಾ ಪಾತ್ರಗಳನ್ನು ಇಷ್ಟೊಂದು ಯಶಸ್ಸು ಗಳಿಸಲು ರಣವೀರ್ ನಟನೆಯೇ ಕಾರಣ ಎಂದು ಜನ ಹೇಳುತ್ತಿದ್ದಾರೆ. ಶಿವನ ಭಕ್ತ ರಣವೀರ್ ಸಿಂಗ್ ಯಾವುದೇ ಪಾತ್ರವಾದರೂ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಲು ರಣವೀರ್ ಸಿಂಗ್ ಫೇಮಸ್. ಪಾತ್ರಕ್ಕೆ ತಮ್ಮದೇ ಆದ ಹೊಸ ಅಭ್ಯಾಸ ಪದ್ಧತಿಗಳನ್ನು ರೂಢಿಸಿಕೊಳ್ಳುತ್ತಾರೆ. ಧುರಂಧರ್ ಸೆಟ್ನಲ್ಲಿ ಅವರು ಆಧ್ಯಾತ್ಮ ಮತ್ತು ಧ್ಯಾನದ ಮೊರೆ ಹೋಗಿದ್ದರು ಎಂದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಕರಣ್ ದೀಪ್ ಈ ಚಿತ್ರದ ಕಲಾವಿದರಾಗಿದ್ದು, ಧುರಂಧರ್ ಚಿತ್ರದಲ್ಲಿ ರಣವೀರ್ ಅವರು ಮೇಕಪ್ಗಾಗಿ ಹತ್ತಿರದಿಂದ ಕೆಲಸ ಮಾಡಿದ್ದಾರೆ. ಗಂಟೆಗಟ್ಟಲೆ ಮೇಕಪ್ ಚೇರ್ನಲ್ಲಿ ಕೂರುತ್ತಿದ್ದರು. ಕೇವಲ ದೈಹಿಕ ಬದಲಾವಣೆ ಮಾತ್ರವಲ್ಲ, ಹಮ್ಜಾ ಅಲ್ಲಿ ಮಜಾರಿ ಪಾತ್ರಕ್ಕೆ ಮಾನಸಿಕವಾಗಿ ಇಳಿದು ಹೋಗಲು ಕೂಡ ಆಗಿತ್ತು ಎಂದು ಅವರು ವಿವರಿಸಿದ್ದಾರೆ. ಅವರು ಶಿವನ ಭಕ್ತ. ದಿನವನ್ನು ಓಂಕಾರ ಜಪಿಸುವ ಮೂಲಕ ಶುರು ಮಾಡುತ್ತಾರೆ. ವರ್ಕೌಟ್ ಮುಗಿಸಿ ಬಂದು ಓಂಕಾರ ಕೇಳುತ್ತಿದ್ದರು. ನಾನು 1 ಗಂಟೆ ಮೇಕಪ್ ಮಾಡುವಾಗಲೆಲ್ಲ ಅವರು ಧ್ಯಾನ ಮಾಡಲು ಪ್ರಯತ್ನಿಸುತ್ತಿದ್ದರು ಎಂದು ಕರಣ್ ದೀಪ್ ಹೇಳುತ್ತಿದ್ದರು. ಓಕೆ ಗೈಸ್, ಮುಂದಿನ ಸಿಗೋಣ. ಥ್ಯಾಂಕ್ ಯು.